ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ತುಂಬ ರುಚಿಕರವಾದಂತಹ ಹಾಗೆಯೇ ಗರಿ ಗರಿಯಾದಂತಹ ನಿಪ್ಪಟ್ಟನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಮೊದಲಿಗೆ ನಾನು ಒಂದು ಬಾಣಲೆಗೆ 1 ಬೌಲಷ್ಟು ಕಡಲೆಕಾಯಿ ಬೀಜನ ತಗೊಂಡಿದ್ದೀನಿ. ಅದನ್ನು ಕೆಂಪಾಗೋವರೆಗೂ ಹುರಿದು ತಟ್ಟೆಗೆ ಎತ್ತಿಟ್ಕೊಳ್ತೀನಿ. ಅದೇ ಬಾಣಲೆಗೆ 1 ಬೌಲಷ್ಟು ಹುರ್ಗಡ್ಲೆನ ಹಾಕ್ಕೊಂಡು ಅದನ್ನು ಹುರಿದು ಎತ್ತಿಟ್ಕೊಳ್ತೀನಿ. ನೋಡಿ, ಒಂದು 12ರಿಂದ 15ರಷ್ಟು ಒಣಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ತೆಂಗಿನ ತುರಿ, ಹಾಗೆ ಕರಿಬೇವು ತಗೊಂಡಿದ್ದೀನಿ. ಈಗ ನಾನು ಒಂದು ಪಾತ್ರೆಗೆ 3 ಬೌಲಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡೆ. ಹಾಗೆಯೇ ಜೀರಿಗೆ, ಓಂಕಾಳು, ಹಾಗೆ ಎಳ್ಳನ್ನು 2 ಸ್ಪೂನಷ್ಟು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ಇಂಗನ್ನು ಸೇರಿಸ್ಕೊಂಡೆ. ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ನೋಡಿ, ಹುರ್ಗಡ್ಲೆನ ಹುರ್ಕೊಂಡಿದ್ದೆ, ಅದನ್ನು ಪುಡಿ ಮಾಡಿ ಫಸ್ಟ್ಗೆ ಹಾಕ್ಕೊಂಡಿದ್ದೀನಿ. ಅದನ್ನು ಸಣ್ಣಕ್ಕೆ ಹುರ್ಕೊಂಡಿದ್ದೀನಿ. ಇವಾಗ ಕಡಲೆಕಾಯಿ ಬೀಜ ಹಾಕ್ಕೊಂಡಿದ್ದೀನಲ್ಲ, ಇದು ಅರ್ಧಂಬರ್ಧ ಆಗಬೇಕು ಅಷ್ಟೇ. ಅದನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ನೋಡಿ, ಕರಿಬೇವು, ಒಣಮೆಣಸಿನ್ಕಾಯಿ, ಹಾಗೆ ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಕೊಬ್ಬರಿ ಇದ್ದರೆ ಕೊಬ್ಬರಿನ ಬಳಸ್ಬೋದು. ಇವಾಗ ಒಂದು ಸ್ವಲ್ಪ ಅಂದರೆ ಎಣ್ಣೆನ ಕಾಯಕ್ಕಿಟ್ಟಿದ್ದೀನಿ. ಅದ್ರ ಜೊತೆಗೆ ತುಪ್ಪನೂ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ರುಬ್ಬಿರೋದನ್ನು ಪಾತ್ರೆಗೆ ಹಾಕ್ಕೊಂಡಿದ್ನಲ್ಲ, ಅದನ್ನು ಕಾಯಿಸಿರೋ ಎಣ್ಣೆ ತುಪ್ಪದ ಜೊತೆಗೆ ಸೇರಿಸ್ಕೊಳ್ತೀನಿ. ಬಾಣಲೆಗೆನ ಹಾಕ್ಕೊಂಡು ನಾನು ಈ ಹಿಟ್ಟನ್ನು ಕಲಿಸ್ಕೊಳ್ತೀನಿ. ಈ ಮಧ್ಯೆ ನಾನು ಒಂದು ಅರ್ಧ ಬೌಲಷ್ಟು ಅಳತೆ ಬೌಲಲ್ಲೇ ಅರ್ಧ ಬೌಲಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊಂಡಿದ್ದೆ. ಅದು ವಿಡಿಯೋ ಸ್ಕಿಪ್ ಆಗಿದೆ ನೋಡಿ. ಇವಾಗ ಎಲ್ಲನೂ ಬಾಣಲೆಗೆ ಬಿಸಿ ಇದೆ, ಹಾಗಾಗಿ ಸ್ವಲ್ಪ ಈ ರೀತಿ ಕೈ ಆಡ್ಕೊಂಡು ಆನಂತರ ನಾನು ಈ ರೀತಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಕಲಿಸ್ಕೋಬೇಕು. ಇಲ್ಲಾಂದರೆ ಒಟ್ಟಿಗೆ ಕಲಿಸಿದ್ರೂ ಪರವಾಗಿಲ್ಲ, ಆರೋಕ್ಕೆ ಬಿಡಬಾರ್ದು. ತಟ್ಟೆನ ಅಥವಾ ಬಟ್ಟೆಯಲ್ಲಿ ಮುಚ್ಚಿಟ್ಕೊಂಡು ಈ ರೀತಿ ಸ್ವಲ್ಪ ಸ್ವಲ್ಪನೇ ಮಾಡ್ಕೋಬೋದು. ಇಲ್ಲಾಂದರೆ ಒಟ್ಟಿಗೆ ಕಲಿಸಿದ್ರೆ ಮುಚ್ಚಿಟ್ಕೊಂಡು ಆರದೇ ಇರೋ ಥರ ಸಣ್ಣ ಸಣ್ಣ ಉಂಡೆಗಳ ಥರ ಮಾಡಿಕೊಂಡು ನಾನು ಇದನ್ನು ತಟ್ಟಿ ಎಣ್ಣೆಯಲ್ಲಿ ಕರಿತೀನಿ. ನೋಡಿ, ನಾನು ಸ್ವಲ್ಪನೇ ಕಲಿಸ್ಕೊಂಡಿದ್ದೀನಿ. ಇದಾದ ನಂತರ ಎಲ್ಲನೂ ಕಲಸಿ ಮುಚ್ಚಿಟ್ಕೊಳ್ತೀನಿ. ಒಟ್ಟಿಗೆ ಕಲಸಿದ್ರೂ ತೊಂದರೆ ಇಲ್ಲ, ಆರಬಾರ್ದು ಹಿಟ್ಟು. ಆ ರೀತಿ ಮುಚ್ಚಿಟ್ಕೋಬೇಕು, ಇಲ್ಲಾಂದರೆ ತಟ್ಟುವಾಗ ಒಡೆಯುತ್ತೆ ನಿಪ್ಪಟ್ಟು. ಅದಕ್ಕೋಸ್ಕರ ಈ ರೀತಿ ಒಂದೇ ಸಮಕ್ಕಿರೋ ಥರ ಉಂಡೆಗಳನ್ನ ಮಾಡಿ ಇಟ್ಕೊಳ್ತೀನಿ. ಮಾಡಿ ಇಟ್ಕೊಂಡು ನಾನು ಒಂದು ಪೇಪರ್ ಮೇಲೆ ಒಬ್ಬಟ್ಟು ತಟ್ಟೋ ಕವರು, ಎಣ್ಣೆ ಕವರು, ಅಡುಗೆ ಎಣ್ಣೆ ಕವರು ಅಥವಾ ಹಾಲಿನ ಕವರಲ್ಲಿ ತಟ್ಟಿ ನಾವು ಎಣ್ಣೆಗೆ ಬಿಟ್ಕೋಬೋದು. ಇವಾಗ ಎಣ್ಣೆ ಕಾಯೋಕ್ಕೂ ಇಟ್ಟಿದ್ದೀನಿ ಒಂದು ಕಡೆ. ನಾನು ಈ ರೀತಿ ಉಂಡೆಗಳು ಮಾಡಿ ಇಟ್ಕೊಳ್ತೀನಿ. ಇದು ಅಕ್ಕಿ ಹಿಟ್ಟು, ಮಾಮೂಲಿ ಅಕ್ಕಿ ಹಿಟ್ಟೇನೆ, ತೊಳೆದು ಒಣಗಾಕೊಂಡು ರೊಟ್ಟಿಗೆಲ್ಲ ಬಳಸೋ ಅಕ್ಕಿ ಹಿಟ್ಟೇನೆ. ಇವಾಗ ನೋಡಿ, ನಾನು ಅಡುಗೆ ಎಣ್ಣೆ ಕವರ್ನಲ್ಲಿ ಈ ರೀತಿ ತಟ್ಕೊಳ್ತೀನಿ. ಈ ರೀತಿನೂ ತಟ್ಬೋದು. ಆನಂತರ ತೋರಿಸ್ತೀನಿ ನಾನು ಹಪ್ಪಳ ಒತ್ತೋ ಮಿಷಿನಲ್ಲೂ ತಟ್ಟಿ ಹಾಕೋಬೋದು, ಅಂದರೆ ಪ್ರೆಸ್ ಮಾಡಿ ಹಾಕೋಬೋದು. ಈ ರೀತಿ ತಟ್ಕೊಂಡು ಸ್ವಲ್ಪ ಕೈಗೆ ನೀರನ್ನ ಹಚ್ಕೋಬೇಕು. ಹಚ್ಕೊಂಡು ಆನಂತರ ಈ ರೀತಿ ತಟ್ಟಿ ತಟ್ಟಿ ಬೇಯಿಸ್ಕೊಳ್ಳೋದು. ಇದಕ್ಕಿಂತ ಸುಲಭವಾಗಿ ಹಪ್ಪಳ ಒತ್ತೋ ಮಿಷಿನಲ್ಲಿ ಬೇಗ ಬೇಗ ಪ್ರೆಸ್ ಮಾಡ್ಕೋಬೋದು. ನೋಡಿ, ಈ ರೀತಿ ಕವರ್ನ ಹಾಕ್ಕೊಂಡು ಒಂದ್ರ ಮೇಲೆ ಹಿಟ್ಟನ್ನು ತಟ್ಕೋಬೋದು. ಕೈಗೆ ಅಂಟೋದಿಲ್ಲ, ನೀಟಾಗಿ ಬರುತ್ತೆ. ಒಂದು ಸರಿಗೆ ನಾನು 6ರಿಂದ 8 ನಿಪ್ಪಟ್ಟನ್ನ ಬೇಯಿಸ್ಕೊಳ್ತೀನಿ. ಈ ರೀತಿ ಕೈಯಲ್ಲಿ ತಟ್ಟೋದು. ಆನಂತರ ನಾನು ಮಿಷಿನಲ್ಲೂ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಇದು ಒಂಬಣ್ಣ ಬರೋವರೆಗೂ ಬೇಯಿಸ್ಕೊಂಡು ಎತ್ತಿಟ್ಕೊಂಡ್ರೆ ನಿಪ್ಪಟ್ಟು ರೆಡಿಯಾಗುತ್ತೆ. ಇದನ್ನು 1 ತಿಂಗಳಷ್ಟು ಒಂದು ಪ್ಲ್ಯಾಸ್ಟಿಕ್ ಬಾಕ್ಸಲ್ಲಿ ಇಟ್ಕೊಂಡ್ರೆ ಇದಾಗಿರುತ್ತೆ, ಗರಮಾಗೇ ಇರುತ್ತೆ. ಇಲ್ಲಾಂದರೆ ಹೊರಗಡೆ ಇಟ್ಟರೆ ಗಾಳಿಗೆ ಬಿಟ್ಟರೆ ಮೆತ್ತಗಾಗುತ್ತೆ. ಅದಕ್ಕೋಸ್ಕರ ಪ್ಲ್ಯಾಸ್ಟಿಕ್ ಬಾಕ್ಸು ಅಥವಾ ಗ್ಲಾಸ್ ಬಾಕ್ಸಲ್ಲೂ ಇಟ್ಕೋಬೋದು. ನೋಡಿ, ಈ ರೀತಿ ಇಷ್ಟು ಕೆಂಪಗಾಗೋವರೆಗೂ ತೆಗೆದು ಎತ್ತಿಟ್ಕೊಳ್ತೀನಿ. ಇವಾಗ ನಾನು ಮಿಷಿನಲ್ಲಿ ಪ್ರೆಸ್ ಮಾಡ್ತಿದ್ದೀನಿ. ನೋಡಿ, ಕೆಳಗಡೆ ಒಂದು ಕವರ್ ಇಟ್ಟಿದ್ದೀನಿ, ಅದ್ರ ಮೇಲೆ ಹಿಟ್ಟನ್ನ ಹಾಕ್ಕೊಂಡು
ಒಟ್ಟಿಗೆ 2-3 ಪ್ರೆಸ್ ಮಾಡ್ಕೋಬೋದು. ನಾನು ಇವಾಗ ಕೊನೆಯಲ್ಲಿ ಇಷ್ಟು ಹಿಟ್ಟು ಉಳಿದಿರೋದನ್ನು ಒಟ್ಟಿಗೆ ಕಲಸಿಟ್ಕೊಂಡು ಈ ರೀತಿ ಉಂಡೆ ಮಾಡಿಕೊಂಡು ಮಿಷಿನಲ್ಲಿ ಪ್ರೆಸ್ ಮಾಡಿ ಬೇಯಿಸ್ಕೊಳ್ತೀನಿ. ಒಂದೇ ಸಮ ಹಿಟ್ಟನ್ನು ಉಂಡೆ ಮಾಡ್ಕೊಳ್ಳೋದ್ರಿಂದ ಒಂದೇ ಅಗಲದಲ್ಲಿ ಅಂದರೆ ಒಂದೇ ಸೈಜಲ್ಲಿ ನಿಪ್ಪಟ್ಟು ಬರುತ್ತೆ. ತೀರಾ ತೆಳ್ಳಗೂ ಪ್ರೆಸ್ ಮಾಡಬಾರ್ದು, ತೀರಾ ದಪ್ಪಕ್ಕೂ ಇರಬಾರ್ದು. ಬೇಗ ಆಗೋವಂಥದ್ದು ಇದು ನಿಪ್ಪಟ್ಟು. ನೋಡಿ, ಈ ರೀತಿ ಪ್ರೆಸ್ ಮಾಡಿ ಎಣ್ಣೆಯಲ್ಲಿ ಕರ್ಕೊಳ್ತೀನಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಮರೀದೆ ಕಮೆಂಟ್ ಮಾಡಿ. ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹೇಗೆ ಬಂತು ಅಂತ ತಿಳಿಸಿ. ಧನ್ಯವಾದಗಳು.